ಈ ದಿನ ನಾವು ಧ್ಯಾನ ಮಾಡಲಿಕ್ಕಿರುವಂತ ಮುಖ್ಯ ಪ್ರಸ್ತಾಪ ಏನೆಂಬುದಾಗಿ ನೋಡುವಾಗ ಕರ್ತನ ಪ್ರಾರ್ಥನೆ ಮತ್ತು ಕ್ಷಮಿಸುವ ಹೃದಯಗಳು. ಕರ್ತನ ಪ್ರಾರ್ಥನೆ ಮತ್ತು ಕ್ಷಮಿಸುವ ಹೃದಯಗಳು. ಸತ್ಯವೇದ ಭಾಗ ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 8ನೇ ವಚನದಿಂದ 15 ವಚನದವರೆಗೆ ಮತ್ತು ಮಕ್ಕಳ ಸತ್ಯವೇದ ಭಾಗ ಸೇಬಾದ ರಾಣಿ 1 ಅರಸುಗಳ ಪುಸ್ತಕ 10ನೇ ಅಧ್ಯಾಯ. 1 ವರ್ಷಕ್ಕೆ ಸತ್ಯವೇದದ ಅಧ್ಯಯನದ ಭಾಗವು ಜ್ಞಾನೋಕ್ತಿಗಳು 22ನೇ ಅಧ್ಯಾಯ. ಈ ದಿನದ ಬಾಯಿಪಾಠ ವಚನ ಹೇಗಿದೆ ಅಂದ್ರೆ, ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಕರೆಯುವಂತ ಒಂದು ಪ್ರಾರ್ಥನೆ ಎಂಬುದಾಗಿ ನೋಡುವುದಕ್ಕೆ ಸಾಧ್ಯ. ಪ್ರಿಯರೇ, ಈ ದಿನ ನಾವು ಅರ್ಥ ಮಾಡಿಕೊಳ್ಳುವಂತ ಮುಖ್ಯ ಪ್ರಸ್ತಾಪ ಏನೆಂಬುದಾಗಿ ನೋಡುವಾಗ, ನಮ್ಮ ಜೀವನದಲ್ಲಿ ದೇವರು ಕಲಿಸಿಕೊಟ್ಟ ಪ್ರಾರ್ಥನೆ ಹಾಗೂ ನಮಗೆ ಬೇಕಾಗುವಂತ ಈ ಜಗತ್ತಿಗೆ ಎಲ್ಲರಿಗೂ ಬೇಕಾಗುವಂತ ಅವಶ್ಯಕತೆಗಳು ಏನು ಅಂತಂದ್ರೆ ಕ್ಷಮಿಸುವ ಹೃದಯಗಳು. ಕ್ಷಮಿಸುವ ಹೃದಯ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಂತ ವಿಶೇಷ ಸಂಗತಿ ಆಗಿದೆ. ಕರ್ತನ ಪ್ರಾರ್ಥನೆ ವಿಶೇಷವಾಗಿ ಪ್ರತಿಯೊಬ್ಬ ಕ್ರೈಸ್ತನಿಗೂ ಬಹಳ ಅನ್ವಯವಾಗುವಂತ ಒಂದು ಶ್ರೇಷ್ಠವಾದ ಪ್ರಾರ್ಥನೆ ಮತ್ತು ಯೇಸು ಸ್ವಾಮಿ ಹತ್ತಿರ ಹೋಗಿ ಕೇಳುವಾಗ ನೀವು ಈ ರೀತಿ ಪ್ರಾರ್ಥನೆ ಮಾಡತಕ್ಕದ್ದು ಅಂತಂದು ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆಯೇ ಪರಲೋಕದ ಪ್ರಾರ್ಥನೆ ಅಥವಾ ಪ್ರಭುವಿನ ಪ್ರಾರ್ಥನೆ ಅಥವಾ ನಮ್ಮ ಆಲಯ ಅಂಗಳದಲ್ಲಿ ಕೊನೆಯ ಪ್ರಾರ್ಥನೆ ಎಂಬುದಾಗಿ ಸಹ ನಾವು ಕರೀಬಹುದು. ಇಲ್ಲಿ ನೋಡಿ, ಯೇಸುವಿನ ಶಿಷ್ಯರಿಗೆ ನೀಡಿದ ಮಾದರಿಯ ಪ್ರಾರ್ಥನೆ, ನೀವು ಪ್ರಾರ್ಥನೆ ಮಾಡುವಾಗ ಹೇಗೆಲ್ಲ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಯೇಸು ಸ್ವಾಮಿಯವರು ಕಲಿಸಿಕೊಡ್ತಾ ಇರೋದನ್ನ ನಾವು ನೋಡೋದಕ್ಕೆ ಸಾಧ್ಯ. ಇದಕ್ಕಿಂತ ಪೂರ್ವಿಕ ವಚನಗಳನ್ನ ನಾವು ಧ್ಯಾನ ಮಾಡಿ ನೋಡುವಾಗ, ಅಂತರಂಗದಲ್ಲಿ ನೀನು ಪ್ರಾರ್ಥನೆ ಮಾಡು, ಕೊಂಬೂದಿಸಬೇಡ, ಜನರು ನೋಡಲೆಂದು ಪ್ರಾರ್ಥನೆ ಮಾಡಬೇಡ, ಜನರನ್ನ ಮೆಚ್ಚಿಸುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಡ, ಜನರನ್ನ ಹೊಗಳುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಡ. ನೀನು ನಿನ್ನ ಪ್ರಾರ್ಥನೆ ಹೇಗಿರ್ಬೇಕಂತಂದ್ರೆ ಒಂದು ಸುಂದರವಾದಂತ ಎಕ್ಸಾಂಪಲ್ ಆದಂತ ಪ್ರಾರ್ಥನೆ ಆಗಿರ್ಬೇಕು. ಯೇಸು ಸ್ವಾಮಿ ಒಂದು ಎಕ್ಸಾಂಪಲ್ ಆಗಿ ಒಂದು ಸುಂದರವಾದಂತ ಪ್ರಾರ್ಥನೆಯನ್ನ ನಮಗೆ ಕಲಿಸ್ಕೊಟ್ಟಿದ್ದಾರೆ. 6ನೇ ಅಧ್ಯಾಯ 1ರಿಂದ 7 ವಚನ ನೋಡುವಾಗ, ಅಂತರಂಗದಲ್ಲಿ ನಿನ್ನ ದೇವರನ್ನ ಪ್ರಾರ್ಥನೆ ಮಾಡು, ನಿನಗೆ ಬೇಕಾದದ್ದನ್ನ ತಿಳಿಯಪಡಿಸು ಅಂತ ಹೇಳ್ತದೆ. ಇಲ್ಲಿ 8ರಿಂದ 15 ವಚನದವರೆಗೆ ನೋಡುವಾಗ, ನೀನು ಪ್ರಾರ್ಥನೆ ಮಾಡುವಾಗ ಯಾವೆಲ್ಲ ವಿಷಯಗಳನ್ನು ತುಂಬಿಕೊಂಡಿರ್ಬೇಕು, ಯಾವ ವಿಷಯಗಳಲ್ಲಿ ನಿನ್ನ ಪ್ರಾರ್ಥನೆ ಇರಬೇಕು ಅನ್ನೋದನ್ನ ನಮಗೆ ಕಲಿಸಿಕೊಡ್ತದೆ. ನೋಡಿ, ವಿಶೇಷವಾಗಿ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡ್ಲಿ. ಮೊದಲಾಗಿ ದೇವರನ್ನ ನೀನು ಮಹಿಮೆಪಡಿಸು, ದೇವರನ್ನ ಮಹಿಮೆಪಡಿಸು. 2ನೇದಾಗಿ ಪ್ರತಿದಿನ ನಿನ್ನ ಚಿತ್ತ, ದೇವರ ಚಿತ್ತ ಏನೇ ಇದೆ ಅನ್ನುವುದನ್ನ ನೆರವೇರುವುದಕ್ಕೆ ನೀನು ಅವಕಾಶ ಮಾಡಿಕೊಡು. ಪಾಪಗಳನ್ನ ಮಾಡಿ, ತಪ್ಪುಗಳನ್ನ ಮಾಡಿ ಅದನ್ನ ತಡೆಗೋಡೆಯಾಗಿ ನೀನು ಕಟ್ಟಿಕೊಳ್ಬೇಡ. ದೇವರ ಚಿತ್ತ ಏನಿದೆ ಅದು ಹೇಗೆ ನನ್ನ ಜೀವನದಲ್ಲಿ ನೆರವೇರ್ಬೇಕು ಅಂತ ಹೇಳಿ ನೀನು ದೇವರ ಹತ್ರ ಕೇಳು. ನೋಡ್ರಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿ ನೆರವೇರಲಿ ಅಂತ ಹೇಳ್ತಾರೆ. ಮತ್ತೆ ನನಗೆ ದಿನನಿತ್ಯ ಕೊಡುವ ಆಹಾರವನ್ನು ನೀನು ಆಶೀರ್ವಾದ ಮಾಡು. ಊಟದ ಪ್ರಾರ್ಥನೆ. ಬೇರೆ ನಮ್ಮ ಜೀವನದಲ್ಲಿ ಊಟದ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಕೆಲವು ಜನ ಪ್ರಾರ್ಥನೆ ಇಲ್ಲದೆ ಅಥವಾ ಬೇರೆ ಏನೂ ಇಲ್ಲದೆ, ಒಂದು ಆಶೀರ್ವಾದವಿಲ್ಲದೆ ದಬ ಊಟ ಮಾಡಿ ಬಿಟ್ಬಿಡ್ತಾರೆ. ಆ ರೀತಿ ನಮ್ಮ ಪ್ರಾರ್ಥನೆಗೆ ಆ ರೀತಿ ಊಟವಾಗಿರಬಾರದು. ನಮ್ಮ ಒಂದು ಊಟ, ನಮ್ಮ ಆಹಾರ ಅದು ಪ್ರಾರ್ಥನೆಯೊಂದಿಗೆ ಅದು ಪ್ರಾರಂಭವಾಗಿರ್ಬೇಕು ಅನ್ನುವಂಥದ್ದನ್ನ ಇದು ಹೇಳ್ತಾರೆ. ನೋಡ್ರಿ, ಮತ್ತೆ ಸ್ವಾಮಿ ಕಲಿಸ್ಕೊಡೋ ಪ್ರಾರ್ಥನೆ ಏನಂದ್ರೆ, ನಮ್ಮ ಅನುದಿನದ ಆಹಾರವನ್ನ ಇವತ್ತು ದಯಪಾಲಿಸು. ಮತ್ತು 4ನೇದಾಗಿ ಬಹಳ ಪ್ರಾಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ, ಏನಂತ ಹೇಳ್ತಾರೆ ಅಂದ್ರೆ, ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ಇದು ಬಹಳ ನಮ್ಮ ಜೀವಿತಕ್ಕೆ ಅನುಗುಣವಾದ ಒಂದು ವಿಶೇಷವಾದಂತ
ಜಗತ್ತಿಗೆ ಮತ್ತು ದೇವರಿಗೆ ಸಾಕ್ಷಿಯಾಗಿ ನಾನು ನಿಲ್ಬೇಕಂತಂದ್ರೆ ನಾನು ನಾನು ಕ್ಷಮಿಸುವನಾಗಿರ್ಬೇಕು. ನಾನು ಮಾಡಿದ ತಪ್ಪುಗಳನ್ನ ದೇವರು ಕ್ಷಮಿಸ್ತಾನೆ. ನಾವೇ ಕ್ಷಮಿಸದೆ ಹೋದ್ರೆ ದೇವರು ಸಹ ನಮ್ಮ ತಪ್ಪುಗಳನ್ನ ಕ್ಷಮಿಸುವುದಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂಥದ್ದನ್ನ ನೋಡ್ಲಿಕ್ಕೆ ಸಾಧ್ಯ. ಕೊನೆಯದಾಗಿ ಏನಂತಂದ್ರೆ, ನಮ್ಮನ್ನ ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೋಡ್ರಿ, ತಿರುಗಿ ಹೇಳ್ತದೆ 14ನೇ ವಚನದಲ್ಲಿ, ನೀವು ಜನರ ತಪ್ಪುಗಳನ್ನ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನ ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದ್ರೆ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಪ್ರೀತಿ ಉಳ್ಳ ದೇವರ ಆಸಿಕೊಂಡಂತ ದೇವ ಜನಾಂಗದವರೇ, ನಮ್ಮ ಜೀವಿತದಲ್ಲಿ ಬಹಳ ಬಹಳ ಪ್ರಾಮುಖ್ಯವಾದ ಸಂಗತಿ ಏನು ಎಂಬುದಾಗಿ ನೋಡುವಾಗ, ಕರ್ತನ ಪ್ರಾರ್ಥನೆಯು ಒಂದು ವಿಶೇಷವಾದ ದೇವರನ್ನ ಆರಾಧಿಸಿ, ದೇವರಿಗೆ ಮಹಿಮೆ ಸಲ್ಲಿಸಿ, ಮತ್ತೆ ವಿಶೇಷವಾಗಿ ದೇವರ ಚಿತ್ತವು ನಮ್ಮ ಜೀವನದಲ್ಲಿ ನೆರವೇರುವುದಕ್ಕೆ ಕೂಗುವಂಥದ್ದು, ಮತ್ತೆ ನಮ್ಮ ಆಹಾರಕ್ಕಾಗಿ ಕೂಗುವಂಥದ್ದು, ಮತ್ತೆ ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತ ಕೂಗುವಂಥದ್ದು, ನಮ್ಮನ್ನ ಶೋಧನೆಗೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಶೋಧನೆಗಳು ನಮಗೆ ಬರದ ಹಾಗೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ನೋಡ್ರಿ, ನಮ್ಮ ಪ್ರಾರ್ಥನೆಗಳ ಹೇಗಿರ್ಬೇಕಂತಂದ್ರೆ, ನಮ್ರತೆ, ಸರಳತೆ ಮತ್ತು ಪ್ರಾಮಾಣಿಕತೆಯಿಂದ ಪ್ರಾರ್ಥಿಸಲು ನಾವು ಕಲ್ತ್ಕೊಳ್ಬೇಕು. ಏನಂತಂದ್ರೆ, ನಮ್ರತೆ ಇರ್ಬೇಕು, ಶುದ್ಧವಾದ ಪ್ರಾರ್ಥನೆ ಇರ್ಬೇಕು, ಸರಳತೆ ಇರ್ಬೇಕು, ಮತ್ತೆ ಪ್ರಾಮಾಣಿಕತೆಯಿಂದ ನಾವು ಪ್ರಾರ್ಥಿಸಲು ಕಲಿಬೇಕು. ಮತ್ತೆ ಕ್ಷಮೆಯನ್ನ ನಮ್ಮ ಜೀವನದಲ್ಲಿ ಒತ್ತಿ ಒತ್ತಿ ಹೇಳ್ಬೇಕು. ನಾವು ಇತರರೊಡನೆ ಹೇಗೆ ವರ್ತಿಸ್ತೇವೆ ಎಂಬುದನ್ನ ದೇವರೊಂದಿಗಿನ ನಮ್ಮ ಸಂಬಂಧವನ್ನ ನಿರ್ಧರಿಸ್ತದೆ. ನಾವು ಕ್ಷಮಿಸುವ ಸ್ವಭಾವ ಯಾವ ಮನುಷ್ಯನಿಗೆ ಇರ್ತದೋ, ದೇವರ ಹತ್ತಿರ ನಮ್ಮ ಸಂಬಂಧ ಹೇಗಿದೆ ಅನ್ನುವಂಥದ್ದನ್ನ ಅದು ಕಂಡುಹಿಡಿತದೆ. ದೇವರೊಂದಿಗೆ ನಮ್ಮ ಸಂಬಂಧ ಹೇಗಿರ್ತದೆ ಎಂಬುದಾಗಿ ಇಲ್ಲಿ ಕೇಳ್ತದೆ. ಮತ್ತೆ ಭಕ್ತಿ, ಅವಲಂಬನೆ ಮತ್ತು ಕೃಪೆಯ ಹೃದಯದಿಂದ ಪ್ರಾರ್ಥಿಸಲು ಅವಮಾನಿಸ್ತದೆ. ಅಂದ್ರೆ ಭಕ್ತಿ, ಅವಲಂಬನೆ ಮತ್ತು ಕೃಪೆಯ ಹೃದಯದಿಂದ ಪ್ರಾರ್ಥಿಸಲು ನಮಗೆ ಸ್ವಾಗತ ಬಯಸ್ತದೆ. ದೇವರ ಹತ್ತಿರ ಒಂದು ಶರಣಾಗತಿ ಆಗುವುದು, ನಿಬಂಧನೆ ಮಾಡಿಕೊಳ್ಳೋದು, ಕ್ಷಮೆ ಮತ್ತು ರಕ್ಷಣೆ, ಜೀವನದ ಪ್ರತಿಯೊಂದು ಅಂಶವನ್ನ ಅದು ಒಳಗೊಂಡು ಪ್ರಾರ್ಥಿಸುವಂತದ್ದಾಗಿದೆ. ಕ್ಷಮೆ ಮೇಲಿನ ಒತ್ತು ನಮ್ಮ ಹೃದಯಗಳನ್ನ ದೇವರ ಕರುಣೆಯೊಂದಿಗೆ ಜೋಡಿಸ್ತದೆ. ನಾವು ಕ್ಷಮಿಸುವಾಗ ದೇವರ ಕರುಣೆ ನಮ್ಮ ಸಂಗಡ ಬರ್ಲಿಕ್ಕೆ ಸಾಧ್ಯ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ಬಯಸೋದಕ್ಕೆ ಸಾಧ್ಯ. ಅದು ಮಾತ್ರವಲ್ಲದೆ, ನಿಮಗೆ ಹೇಗೆ ಬಯಸುತ್ತೀರೋ ನಿಮ್ಮ ಜನರು ಹಾಗೇ ನೀವು ಅವರಿಗೆ ಮಾಡಿರಿ. ಲೂಕನ ಸುವಾರ್ತೆ 6:31 ವಚನದಲ್ಲಿ ಹೇಳ್ತದೆ, ನೀವು ಮತ್ತೊಬ್ಬರಿಗೆ ಕೇಡನ್ನ ಬಯಸುವುದಾದ್ರೆ ಅದು ನಿಮಗೂ ಸಹ ಕೇಡು ಅನುಭವಿಸ್ತದೆ. ಮತ್ತೊಬ್ಬರಿಗೆ ನೀವು ಒಳ್ಳೆದನ್ನ ಬಯಸುವಾಗ ನಿಮಗೂ ಸಹ ಅದು ಒಳ್ಳೆದಾಗಿ ಮಾರ್ಪಡುತ್ತೆ. ನೀವು ನಿಮ್ಮ ಜೀವನದಲ್ಲಿ ಯಾವ ಮನಸ್ಥಿತಿಯನ್ನು ಹೊಂದಿಕೊಂಡು ನೀವು ಜೀವಿಸ್ತೀರೋ ಅದೇ ತರ ನಿಮ್ಮ ಜೀವನವೂ ಸಹ ಅದರೊಂದಿಗೆ ಇರ್ತದೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಪ್ರಾರ್ಥನೆ ಸೂತ್ರಗಳಾಗಿರ್ಬಾರ್ದು, ಬೇರೆ ಆಡಂಬರದ ಪ್ರಾರ್ಥನೆ, ಗಿಳಿಪಾಠದ ಪ್ರಾರ್ಥನೆ ಆಗಿರ್ಬಾರ್ದು, ಅಥವಾ ಹೊಗಳಿ 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 ಜನರು ನೋಡಲೆಂದು ನಾವು ಪ್ರಾರ್ಥಿಸಬಾರ್ದು. ಜನರು ನಮ್ಮನ್ನ ನೋಡ್ಲಿ, ಇವ್ರ ಪ್ರೇಯರ್ ಚೆನ್ನಾಗಿ ಮಾಡ್ತಾರೆ, ಇವ್ರ ಪ್ರೇಯರ್ ಕೇಳಲ್ಪಡುತ್ತದೆ, ಇವ್ರ ಪ್ರೇಯರ್ ಹಾಗಿದೆ, ಅವ್ರ ಪ್ರೇಯರ್ ಹೀಗಿದೆ ಅನ್ನುವಂಥದ್ದು, ಮತ್ತೆ ಅವರನ್ನ ಹೊಗಳಿ ಆ ಪ್ರಾರ್ಥನೆಯಲ್ಲಿ ಇನ್ನೂ ಎಕ್ಸ್ಟ್ರಾ ಏನೇನೋ ವರ್ಡ್ಸ್ ಹಾಕಿ ಏನೇನೋ ದೊಡ್ಡ ಆಡಂಬರದ ಪ್ರಾರ್ಥನೆಯೇ ನಮ್ಮದಾಗಿರ್ಬಾರ್ದು. ವಿಶೇಷವಾಗಿ ಒಂದು ನಮ್ಮ ಜೀವನದಲ್ಲಿ ಇರ್ಬೇಕಂತೆ, ದೇವರೊಂದಿಗಿನ ಸಂಪರ್ಕದ ಬಗ್ಗೆ ನಮ್ಮ ಪ್ರಾರ್ಥನೆ ಆಗಿರ್ಬೇಕು. ದೇವರೊಂದಿಗೆ ನಾನು ಹೇಗಿದ್ದೇನೆ ಅನ್ನುವಂಥದ್ದನ್ನ ಅದು ತಿಳಿಯಪಡಿಸುವಂತ ಪ್ರಾರ್ಥನೆ ಆಗ್ಬೇಕು. ಮತ್ತೊಬ್ಬರಿಗೆ ಅದು ಏನಾಗಿರ್ಬೇಕಂದ್ರೆ, ದೇವರೊಂದಿಗೆ ನಾನು ಹೇಗಿದ್ದೇನೆ ಅನ್ನೋದನ್ನ ಅದು ಏನ್ ಮಾಡ್ಬೇಕೆಂಬುದಾಗಿ ನೋಡುವಾಗ ಸಂಪರ್ಕವನ್ನು ಕಲ್ಪಿಸುವ ಪ್ರಾರ್ಥನೆಯಾಗಿರ್ಬೇಕೆಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ನಾನು ವಿಶೇಷವಾಗಿ ನೋಡುವಂತ ಸಮಯದಲ್ಲಿ ಒಬ್ಬ ಪ್ರಾರ್ಥನೆ ಮಾಡುವ ಮನುಷ್ಯ ಹೇಗಿರ್ತಾನೆ, ಪ್ರಾರ್ಥನೆ ಮಾಡುವ ವ್ಯಕ್ತಿ ಹೇಗಿರ್ತಾರೆ ಅಂತಂದ್ರೆ, ಮೊದಲಾಗಿ ನೋಡ್ರಿ, ಜೀವನಕ್ಕೆ ಅನ್ವಯಗಳು ಹೀಗಿರ್ತದೆ. ದೇವರೊಂದಿಗಿನ
ಸರಳವಾಗಿ ಅವರು ಜೀವನ ಮಾಡ್ತಾರೆ, ಪ್ರಾಮಾಣಿಕವಾಗಿ ಪ್ರಾರ್ಥಿಸ್ತಾರೆ. ಯಾರು ದೇವರೊಂದಿಗೆ ಅತ್ಯಧಿಕವಾದ ಸಂಬಂಧವನ್ನು ಹೊಂದಿಕೊಳ್ತಾರೋ ಅವರ ಜೀವನ ಏನಾಗಿರ್ತಂದ್ರೆ ಸರಳವಾಗಿರ್ತಾರೆ. ಮತ್ತೆ ಎರಡನೇದಾಗಿ ಪ್ರಾಮಾಣಿಕವಾಗಿ ಅವರು ಪ್ರಾರ್ಥಿಸ್ತಾರೆ. ಪ್ರತಿದಿನ ದೇವರ ಚಿತ್ತವನ್ನ ಅವರು ಹುಡುಕ್ತಾರೆ. ಪ್ರತಿದಿನ ದೇವರೇ ನಿನ್ನ ಚಿತ್ತ ಏನು ಎಂಬುದಾಗಿ ಅವರು ಹುಡುಕ್ತಾರೆ. ಮತ್ತು ಇತರ ಹೃದಯಪೂರ್ವಕವಾಗಿ ಅವರು ಕ್ಷಮಿಸ್ತಾರೆ. ನಮ್ಮ ಪ್ರಾರ್ಥನೆಗಳು ಮತ್ತೊಬ್ಬರನ್ನ ಹೃದಯಪೂರ್ವಕವಾಗಿ ನಾವು ಕ್ಷಮಿಸಬೇಕು. ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿಕೊಳ್ತಾರೆ. ಏನೇ ಬಂದ್ರು ಕರ್ತನು ನೋಡಿಕೊಳ್ತಾನೆ, ಕರ್ತನು ಸಹಾಯ ಮಾಡ್ತಾನೆ ಎಂಬುದಾಗಿ ನಾವು ಮುಂದೋಗ್ಬೇಕು. ವಿಶೇಷವಾಗಿ ನಮ್ಮ ಗುಣಾಂಕಲ್ ಅವರ ಒಂದು ವಿಷಯದಲ್ಲಿ ನಾನು ಅವರ ಜೊತೆ 7 ವರ್ಷ ಅಸಿಸ್ಟೆಂಟ್ ಪಾಸ್ಟರ್ ಆಗಿರುವಾಗ ನಾನು ಕಲ್ತ್ಕೊಂಡದ್ದೇನೆಂದ್ರೆ ಅವರ ಜೀವನದಲ್ಲಿ ಇದ್ರೆ ಅದನ್ನೇ ಹೇಳ್ತಾರೆ ಯಾವಾಗ್ಲೂ, ಕರ್ತನ್ನು ನೋಡಿಕೊಳ್ತಾನೆ. ತಮಿಳಲ್ಲಿ ಬಹಳ ಚಂದವಾಗಿ ಹೇಳ್ತಾರೆ, ಕರ್ತರ್ ಪಾರ್ತುಕೊಳ್ಳುವಾರ್. ಅಂದ್ರೆ ಅವರಿಗೆ ಸಮಸ್ಯೆಗಳು ಬಂದಾಗ ದೇವರು ನೋಡಿಕೊಳ್ತಾನೆ. ಯಾವ ಒಬ್ಬ ಮನುಷ್ಯ ಕರ್ತನಲ್ಲಿ ನಿಜವಾದಂತ ಒಂದು ಪ್ರಾಮಾಣಿಕ ಸರಳವಾಗಿ ದೇವರಿಗೆ ಮೆಚ್ಚುಗೆ ಬರುವಂತ ಪ್ರಾರ್ಥನೆಯನ್ನ ಮಾಡ್ತಾನೋ ಅವನ ಜೀವನ ಹೇಗಿರ್ತದಂತಂದ್ರೆ ಎಲ್ಲ ವಿಷಯದಲ್ಲಿ ದೇವರ ಮೇಲೆ ಅವಲಂಬನೆಯಾಗಿರ್ತಾನೆ. ದೇವರೇ ನೋಡಿಕೊಳ್ತಾನೆ. ಅದನ್ನು ನನ್ನ ಅಂಕಲ್ ಅವರಿಂದ ಆ ಒಂದು ವಿಷಯವನ್ನ ಕಲ್ತುಕೊಂಡೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ದೇವರು ನೋಡಿಕೊಳ್ತಾನೆ ಅನ್ನುವ ಸ್ವಭಾವ ನಮಗೆ ಅತಿ ಹೆಚ್ಚಾಗಿ ಇರಬೇಕು. ಕರ್ತನ ಪ್ರಾರ್ಥನೆಯನ್ನು ಜೀವನದಲ್ಲಿ ನಾವು ಅನುಸರಿಸಬೇಕು. ಸುಮ್ಮನೆ ಹೇಳೋದಲ್ಲ. ಇವತ್ತಿನ ದಿನದಲ್ಲಿ ಅನೇಕ ಚರ್ಚ್ಗಳಲ್ಲಿ ಪರಲೋಕದಲ್ಲಿರೋ ನಮ್ಮ ತಂದೆ ಇದರಿಂದ ಪ್ರಾರಂಭ ಮಾಡ್ತಾರೆ, ಇದರಿಂದ ಕೊನೆಗೊಳಿಸ್ತಾರೆ, ಇದು ಇಲ್ಲದೆ ಆರಾಧನೆ ಆಗಲ್ಲ ಎಂಬುದಾಗಿ ನೆನೆಸ್ತಾರೆ. ಬಟ್ ಅದರಲ್ಲಿ ಏನಂತಂದ್ರೆ ಇಲ್ಲಿ ಕೊನೆಯದಾಗಿ ಹೇಳ್ತಾರೆ, ಕರ್ತನ ಪ್ರಾರ್ಥನೆಯನ್ನ ಜೀವನದಲ್ಲಿ ನಾವು ಅನುಸರಿಸಬೇಕು. ಅಂದ್ರೆ ನಮ್ಮ ಜೀವನದಲ್ಲಿ ಅದನ್ನು ಅನುಸರಿಸಬೇಕು. ಅದನ್ನ ಸರಿಯಾದಂತ ರೀತಿಯಲ್ಲಿ ನಾವು ಅನುಸರಿಸುವಾಗ ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ನಿಧಿಯನ್ನಾಗಿ ಮಾರ್ಪಡಿಸ್ತಾನೆ. ಕರ್ತನ ಪ್ರಾರ್ಥನೆ ಸರಳವಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸ್ರಿ, ದೇವರ ಚಿತ್ತವನ್ನು ಹುಡುಕಿ ಪ್ರಾರ್ಥಿಸ್ರಿ, ಇತರರನ್ನ ಹೃದಯಪೂರ್ವಕವಾಗಿ ಕ್ಷಮಿಸ್ರಿ, ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿಸ್ರಿ. ನಿಮ್ಮ ಜೀವನದಲ್ಲಿ ಅದನ್ನು ತಪ್ಪದೆ ಮಾದರಿಯಾಗಿ ಅದನ್ನು ನಡ್ಕೊಳ್ರಿ. ಇವರು ಪ್ರಾರ್ಥನೆ ಮಾಡುವವರು, ಇವರು ದೇವರ ಮಕ್ಕಳು, ಇವರು ದೇವರನ್ನ ಸ್ವೀಕಾರ ಮಾಡಿದಂತ ಮಕ್ಕಳು ಎಂಬುದಾಗಿ ನಿಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳುವಾಗ ಖಂಡಿತ ದೇವರು ನಿಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಉಂಟು ಮಾಡ್ತಾನೆ ಪ್ರಿಯರೇ. ಆದ್ರಿಂದ ಈ ಒಂದು ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 8ರಿಂದ 15 ವಚನವನ್ನ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ದೇವರೇ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ, ದೇವರೇ ನನ್ನಿಂದ ಏನಾದ್ರೂ ಕೊರತೆಗಳಿದ್ರೆ, ದೇವರೇ ನನ್ನಿಂದ ಏನಾದ್ರೂ ಹೊಗಳಿಕೊಳ್ಳುವ ಸ್ವಭಾವ ನನಗಿದ್ರೆ, ಹೆಮ್ಮೆಯ ಸ್ವಭಾವ ಇದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸು, ನನ್ನನ್ನು ನಡೆಸು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಸುಂಕದವನ ಹಾಗೆ ಮೊಣಕಾಲೂರಿ ದೇವರೇ ನಾ ಪಾಪಿ ಅಂತ ಹೇಳಿ ಒಪ್ಕೊಳ್ರಿ. ಅದು ನಿಜವಾಗ್ಲೂ ದೇವರು ಪ್ರಾರ್ಥನೆ ಕೇಳ್ತಾನೆ. ಪರಿಸಾಯನ ಹಾಗೆ ತೋರಿಸಿಕೊಳ್ಳುವುದಕ್ಕೆ ನಾನ್ ಸರಿ, ನಾನ್ ಕರೆಕ್ಟ್, ನಾನ್ ಪರ್ಫೆಕ್ಟ್, ನಾನಿದ್ರೆ ಆಗುತ್ತೆ, ನಾನ್ ಇಲ್ಲದ್ರೆ ಆಗಲ್ಲ, ನಾನೇ 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 ಅನ್ನುವ ಸ್ವಭಾವವನ್ನ ಕಿತ್ತು ಬಿಸಾಡ್ರಿ. ಪರಿಸಾಯನ ಯೋಜನೆಗಳನ್ನ, ಪರಿಸಾಯನ ಚಿಂತನೆಗಳನ್ನ ಕಿತ್ತು ಬಿಸಾಡ್ರಿ. ಸುಂಕದವನ ಸ್ವಭಾವವನ್ನ ನಿಮ್ಮ ಹೃದಯದಲ್ಲಿ ಬರಮಾಡಿಕೊಳ್ಳ್ರಿ. ಖಂಡಿತ ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ. ಈ ದಿನದ ಒಬ್ಬ ಸುವಾರ್ತಿಕರ ಜೀವನ ಚರಿತ್ರೆ ನೋಡುವಾಗ ಹಲೆನ್ ಫ್ರಾನ್ಸಿಸ್ ಗಾರ್ಡನರ್ ಎಂಬುದಾಗಿ ಇವರು ಜನವರಿ 28, 1794 ಮತ್ತು ಸೆಪ್ಟೆಂಬರ್ 6, 1851 ಇವರು ಮರಣವಾಗ್ತಾರೆ. ಇವರ ಜೀವನದಲ್ಲಿ ದೇವರ ಕರೆಗೆ ಹೋಗೊಟ್ಟು ದೇವರು ಅವರ ಜೀವನದಲ್ಲಿ ಏನನ್ನ ಕೊಟ್ಟಿದ್ದಾನೋ ಅದನ್ನು ಸಂಪೂರ್ಣವಾಗಿ ನೆರವೇರಿಸಿಕೊಂಡು ಬಂದಂತ ಹಲೆನ್ ಫ್ರಾನ್ಸಿಸ್ ಅವರು ಜೀವನವನ್ನು ನೋಡುವಾಗ ಅವರು ಒಬ್ಬ ಏನಂದ್ರೆ ನೌಕೆ ಅಧಿಕಾರಿಯಾಗಿರ್ತಾರೆ. ಅಂದ್ರೆ ಸಮುದ್ರದಲ್ಲಿ ಹಡಗುಗಳ ಒಂದು ವಿಷಯದಲ್ಲಿ ಅವರು ಏನಾಗಿರ್ತಾರೆ ಅಂದ್ರೆ ಒಬ್ಬ ಶ್ರೇಷ್ಠವಾದ ಅಧಿಕಾರಿಯಾಗಿರ್ತಾರೆ. ಮತ್ತೆ ಅವರು ಸುವಾರ್ತಿಕರಾಗಿ ಮಾರ್ಪಡ್ತಾರೆ. ಆ ಕೆಲಸವನ್ನು ಬಿಟ್ಟು ಸುವಾರ್ತಿಕರಾಗಿ ತಮ್ಮ ಧೈರ್ಯ ಮತ್ತು ಭಕ್ತಿಗೆ ಹೆಸರುವಾಸಿಯಾದವರು ಇಂಗ್ಲೆಂಡ್ ಬೆಸ್ಲಿನ್ನಲ್ಲಿ ಜನಿಸ್ತಾರೆ. ಅವರು ದೂರದ ದೇಶಗಳಿಗೆ ಸುವಾರ್ತೆಯನ್ನು ಸಾರಲು ಮಿಲಿಟರಿ ವೃತ್ತಿಯ ಜೀವನವನ್ನ ತೊರೆದ್ರು. ಅಂದ್ರೆ ಮಿಲಿಟರಿ ಅನ್ನುವಂತ ಇದನ್ನ ಅವರು ತೊರೆದು ದೇವರ ಸೇವೆಗೆ ಬರ್ತಾರೆ. ದೇವರ ವಾಕ್ಯವನ್ನು ತಲುಪದೇ ಇರುವವರನ್ನ ತಲುಪಲು ಅವರು ದಕ್ಷಿಣ ಅಮೆರಿಕದ ಸುವಾರ್ತಿಕರ ಸೊಸೈಟಿಯನ್ನ ಅವರು ಸ್ಥಾಪಿಸ್ತಾರೆ. ಅಂದ್ರೆ ಯಾರಿಗೆ ದೇವರ ವಾಕ್ಯ ತಲುಪಿಲ್ಲೋ
ಅಲ್ಲಿ ಹೋಗಿ ಸುವಾರ್ತೆ ತಲುಪಲಿ ಅನ್ನೋದು ಅವರ ನಿರ್ಧಾರದಿಂದ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕ್ತಾರೆ. ಅದು ಮಾತ್ರಲ್ಲದೆ ಪ್ಯಾಡ್ಗೋನ್ದಲ್ಲಿ ಹಸಿವು ಮತ್ತೆ ಕಷ್ಟಗಳನ್ನ ಎದುರಿಸ್ತಾರೆ. ಅವರ ಪ್ರಾರ್ಥನೆ ಮತ್ತು ನಂಬಿಕೆಯಲ್ಲಿ ದೃಢವಾಗಿ ಉಳಿತಾರೆ. ಅಂದ್ರೆ ಪ್ರೇಯರ್ ಮಾಡುವಂಥದ್ದು, ಪ್ರಾರ್ಥನೆಯಲ್ಲಿ ಧೈರ್ಯವನ್ನ ತಂದುಕೊಳ್ಳುವಂಥದ್ದು ಅವರ ಸ್ವಭಾವವಾಗಿತ್ತು. ಅವರ ಅಂತಿಮ ಜನರಲ್ ನೋಟ್ಗಳು ದೇವರ ವಾಗ್ದಾನಗಳ ಅಚಲ ಭರವಸೆ ಮತ್ತು ನಂಬಿಕೆಯನ್ನ ಬಹಿರಂಗಪಡಿಸ್ತವೆ ಅಂತ ಇಲ್ಲಿ ಹೇಳಲ್ಪಡ್ತದೆ. ನೋಡ್ರಿ, ಇವರ ಜೀವನದಲ್ಲಿ ಒಬ್ಬ ಶ್ರೇಷ್ಠವಾದಂತ ಸುವಾರ್ತಿಕ ಸೇವಕರಾಗ್ತಾರೆ. ಮೊದಲಾಗಿ ಮಿಲಿಟರಿಯವರಾಗಿರ್ತಾರೆ. ಅದನ್ನ ಬದಲಾಯಿಸಿ ಒಬ್ಬ ದೊಡ್ಡ ಸುವಾರ್ತಿಕರಾಗ್ತಾರೆ. ಅದು ಮಾತ್ರ ಅಲ್ಲದೆ ಯಾರಿಗೆ ದೇವರ ವಾಕ್ಯ ತಲುಪಿಲ್ವೋ, ಯಾರಿಗೆ ಸುವಾರ್ತೆ ಮುಟ್ಟಲ್ಪಟ್ಟಿಲ್ವೋ ಅವರ ಮಧ್ಯದಲ್ಲಿ ವಿಶೇಷವಾದಂತ ಸುವಾರ್ತೆಯನ್ನು ಸಾರೋದಕ್ಕೆ ಪಣ ತೊಡ್ತಾರೆ. ತೊಣಪಟ್ಟು ಅದರಿಂದ ಸುವಾರ್ತೆ ಸೇವೆಯನ್ನ ಮಾಡ್ತಾರೆ. ಅನೇಕರಿಗೆ ನಂಬಿಕೆ ಮೂಲಕ ಮತ್ತು ಅಚಲವಾದಂತ ಭರವಸೆಗಳನ್ನ ಬಹಿರಂಗಪಡಿಸುತ್ತಾ ಪ್ರಾರ್ಥನೆಯೊಂದಿಗೆ ಇವರ ಜೀವನವನ್ನ ಕಳೀತಾರೆ. ಅದು ಮಾತ್ರ ಅಲ್ಲದೆ ಇವರ ಒಂದು ಶ್ರೇಷ್ಠವಾದಂತ ಒಂದು ಗುರಿ ಏನೆಂಬುದಾಗಿ ನೋಡುವಾಗ ಧೈರ್ಯ, ಭಕ್ತಿ ಮತ್ತು ನಂಬಿಕೆಯಿಂದ ಲೋಕವನ್ನ ಬೆಳಗಿಸಿದ ಒಬ್ಬ ನಿಜವಾದ ದೇವರ ಸೇವಕ. ಅವರು ಎಷ್ಟು ಸುಂದರವಾಗಿ ಇಲ್ಲಿ ಕೊಡಲ್ಪಟ್ಟಿದೆ ಅಂತಂದ್ರೆ, ಧೈರ್ಯ, ಭಕ್ತಿ ಮತ್ತು ನಂಬಿಕೆಯಿಂದ ಲೋಕವನ್ನ ಬೆಳಗಿಸಿದ ಒಬ್ಬ ನಿಜವಾದ ದೇವರ ಸೇವಕ ಎಂಬುದಾಗಿ ಇವರಿಗೆ ಬಿರುದು ಕೊಡಲ್ಪಡ್ತದೆ. ಆದ್ರಿಂದ ಇವರು ದೇವರ ಕರೆಗೆ ಹೋಗ್ಬಿಟ್ಟು ದೇವರ ವಿಷಯದಲ್ಲಿ ಒಂದು ಶ್ರೇಷ್ಠವಾದ ಬಲವನ್ನ ಹೊಂದಿ ಸುವಾರ್ತೆ ಸಾರಿದಂತ ಒಬ್ಬ ಶ್ರೇಷ್ಠವಾದಂತ ವ್ಯಕ್ತಿ. ಇವರ ಜೀವನ ಏನಂತಂದ್ರೆ, ಅಲೆನ್ ಫ್ರಾನ್ಸಿಸ್ ಎರಡನೇ ಇವರ ಜೀವನದಲ್ಲಿ ಒಬ್ಬ ಮಿಲಿಟರಿ ಆಫೀಸರ್ ಆದಂತ ವ್ಯಕ್ತಿ ತಿರುಗಿ ಅವರ ದೇವರ ಸೇವೆಯಲ್ಲಿ ಒಬ್ಬ ಸುವಾರ್ತಿಕರಾಗಿ ಮಾರ್ಪಟ್ಟು ಪ್ರಾರ್ಥನೆಯೊಂದಿಗೆ, ನಂಬಿಕೆಯೊಂದಿಗೆ, ಭರವಸೆಯೊಂದಿಗೆ ಅನೇಕ ಜನರಿಗೆ ತಲುಪಲಾರದಂತ, ಯಾರ್ಯಾರಿಗೆ ಸುವಾರ್ತೆ ತಲುಪಲ್ಪಟ್ಟಿಲ್ವೋ ಅಲ್ಲೆಲ್ಲ ಹೋಗಿ ಸುವಾರ್ತೆ ಸಾರದಂತ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಇವರು ಕಾಣಲ್ಪಡ್ತಾ ಇರುವುದನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿ ಉಳ್ಳ ದೇವರ ಆರಿಸಿಕೊಂಡಂತ ದೇವ ಜನಾಂಗದವರೇ, ಈ ಮುಂಚಾನ ವೇಳೆಯಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ. ದೇವರನ್ನ ಹುಡುಕುವುದಕ್ಕೆ ನಾವು ಬಂದಿದ್ದೇವೆ. ನೋಡ್ರಿ, ನಮ್ಮ ಜೀವನವೂ ಸಹ ಒಂದು ಹೃದಯದ ಪ್ರಾರ್ಥನೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇನ್ನು ಪ್ರಾಮಾಣಿಕರಾಗಿರೋಣ, ಸರಳತೆಯಿಂದ ಬದುಕೋಣ. ದೇವರ ಮಕ್ಕಳು ಅನ್ನುವಂಥದ್ದು ಯಾವತ್ತೂ ನಾವು ಮರಿಬಾರದು. ಜನರು ನೋಡ್ರಿ, ಇವತ್ತಿನ ದಿನದಲ್ಲಿ ಅನೇಕ ಒಂದು ಪಾಸ್ಟರ್ಸ್ಗಳ ಚಿಹ್ನ ಏನಾಗ್ಬಿಟ್ಟಿದೆ ಅಂದ್ರೆ, ಸಭೆಯವರಿಗೋಸ್ಕರ, ಜನರಿಗೋಸ್ಕರ, ತೋರಿಕೆಗೋಸ್ಕರ, ಅಥವಾ ಜನರನ್ನ ಮೆಚ್ಚಿಸೋದಕ್ಕೋಸ್ಕರ, ಅಥವಾ ಕಾಣಿಕೆಗಳನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ನಾವು ಕರೆಕ್ಟು, ನಾವು ಹೇಳಿದ್ರೆ ಸರಿ ಆಗುತ್ತೆ, ನೀವು ಸತ್ತೋಗ್ತೀರಾ, ನೀವು ಹಂಗಾಗ್ತೀರಾ, ನೀವು ಹಿಂಗಾಗ್ತೀರಾ, ಜನರಿಗೋಸ್ಕರ ಬದುಕುವಂತ ಪ್ರಾರ್ಥನೆಗಳು ನಮ್ಮದಾಗಿರದೆ ದೇವರಿಗೋಸ್ಕರ ಬದುಕುವಂತ ಜೀವಿತ ನಮ್ಮದಾಗಿರುವಂತೆ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಖಂಡಿತ ಆ ಪ್ರಾರ್ಥನೆಗೆ ದೇವರು ಸದುತ್ತರವನ್ನ ದಯಪಾಲಿಸಿಕೊಡ್ತಾನೆ. ಸಾಧ್ಯವಾದಷ್ಟು ಜೀವನ ಇರುವವರೆಗೂ, ಈ ಲೋಕದಲ್ಲಿ ಇರುವವರೆಗೂ ನಾವು ಕ್ಷಮಿಸುತ್ತಾನೇ ಇರೋಣ. ಕ್ಷಮಿಸುವಾಗ ದೇವರು ಖಂಡಿತ ನಮ್ಮನ್ನು ಆಶೀರ್ವದಿಸ್ತಾರೆ. ಒಬ್ಬ ದೇವ ಭಕ್ತರು ಹೀಗೆ ಹೇಳ್ತಾರೆ, ನಾನು ಯಾವಾಗ್ಲೂ ಹೇಳ್ತೇನೆ, ಕ್ಷಮೆ ಅನ್ನುವಂಥದ್ದು ಹೇಗಿರ್ಬೇಕು ಅಂತಂದ್ರೆ, ಒಂದು ವ್ಯಕ್ತಿ, ಒಬ್ಬ ದೇವ ಭಕ್ತರು ಹೀಗೆ ಹೇಳ್ತಾರೆ ಅಂತಂದ್ರೆ, ಒಬ್ಬ ಮನುಷ್ಯ ಕ್ಷಮಿಸಲಾರದಂತೆ ಇರುವಂತ ಒಬ್ಬ ಮನುಷ್ಯ ಒಂದು 5,000 kg ಅಂದ್ರೆ 5,000 kg ತೂಕವನ್ನ ಒತ್ತು ಸಾಕ್ತಾನಂತೆ ಪ್ರತಿದಿನ. ಯಾರಲ್ಲಿ ಕ್ಷಮಾಪಣೆ ಅನ್ನುವಂಥದ್ದು ಇರೋದಿಲ್ವೋ ಅವನ ಜೀವನ ಹೇಗಿರ್ತಂದ್ರೆ 5,000 kg ತೂಕವನ್ನು ಒತ್ತುಕೊಂಡು ಏನ್ ಮಾಡ್ತಾನಂದ್ರೆ ಪ್ರತಿದಿನ ನಡೀತಾನಂತೆ. ಆದ್ರೆ ಅವನು ಕ್ಷಮಿಸ್ಬಿಟ್ರೆ 5,000 kgಯನ್ನ ಕೆಳಗಿಳಿಸ್ದಂಗ. ಆತನ ಹೃದಯ, ಆತನ ಮನಸ್ಸು ಎಲ್ಲವೂ ಸಹ ಏನಂತಂದ್ರೆ ಅದೇನಾಗಿರ್ತಂದ್ರೆ ಭಾರವಾಗಿರುವುದಿಲ್ಲ. ಅದಕ್ಕೆ ಅವ್ರ ದೇವಸೇವಕರು ಹೇಳ್ತಾರೆ, ಕ್ಷಮಿಸುವ ಸ್ವಭಾವ ಯಾರಿಗಿರ್ತದೋ ಅವರು 5,000 kg ತೂಕವನ್ನ ಕೆಳಗಡೆ ಇಳಿಸಿದ ಹಾಗೆ. ಒಂದು ಭಾರವಾದ ಕಲ್ಲನ್ನ ಹೊತ್ಕೊಂಡು ಎಲ್ಲಾ ಕಡೆ ಓಡಾಡೋದಕ್ಕಿಂತ ಅದನ್ನು ಕೆಳಗಡೆ ಇಳಿಸ್ಬಿಟ್ರೆ ಎಷ್ಟು ನಮಗೆ ಖುಷಿ ಆಗತ್ತೋ, ಅದೇ ತರ ಕ್ಷಮಿಸುವ ಸ್ವಭಾವ ನಮ್ಮೊಳಗಡೆ ಇದ್ದಾಗ ಆ ಭಾರವನ್ನ ನಾವು ಇಳಿಸಿದ ಹಾಗೆ. ಅಂದ್ರೆ ಕಠಿಣವಾದಂತ ಹೃದಯವನ್ನ ಇಳಿಸಿದ ಹಾಗೆ, ಸಮಸ್ಯೆಯನ್ನ ಇಳಿಸಿದ ಹಾಗೆ. ಕ್ಷಮಿಸುತ್ತಾ ನಾವಿರುವಾಗ
ದೇವರು ನಮ್ಮ ಕ್ಷಮೆಯ ಕಾರ್ಯವನ್ನ ಆಶೀರ್ವಾದ ಮಾಡ್ತಾನೆ. ಆದ್ರಿಂದ ನಮ್ಮ ಜೀವಿತದಲ್ಲಿ ಭಾರವಾದ ದೊಡ್ಡ ಕ್ಷಮಾಪಣೆಯನ್ನ, ಕ್ಷಮಿಸದೇ ಇರುವಂತ ಹೃದಯವನ್ನ ಇಟ್ಟುಕೊಂಡು ಸುತ್ತಾಡೋದಕ್ಕಿಂತ ಕ್ಷಮಿಸುವ ಹೃದಯವನ್ನು ಇಟ್ಟುಕೊಂಡು ನಾವು ಈ ಲೋಕದಲ್ಲಿ ಬಾಳೋಣ. ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನು ಉಂಟು ಮಾಡ್ತಾನೆ. ಅದೇ ತರ ನಿಮ್ಮೆಲ್ಲರಿಗೂ ಕರ್ತನಾದ ದೇವರು, ತಂದೆಯಾದ ದೇವರು ಹಾಗೆ ದಯಪಾಲಿಸುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನು, ಕರುಣಾಮಯನು, ದಯಸಾಗರನು, ಕೃಪಾಳು ದೇವರೇ, ಈ ಒಂದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾಗಿ ಕೂಡಿ ಈ ದಿನದಲ್ಲೇ ಕರ್ತನೆ, ಒಂದು ಕರ್ತನ ಪ್ರಾರ್ಥನೆ, ಸರಳವಾದ ಹೃದಯಗಳು ಅನ್ನುವಂತ ಒಂದು ತಲೆಬರದ ಮೇಲೆ ನಮ್ಮ ಜೊತೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಈ ಪ್ರಾರ್ಥನೆಯನ್ನು ನಾವು ಮಾಡುವಾಗ ಎಲ್ಲವನ್ನ ನಿನಗೋಸ್ಕರ, ನಿನ್ನ ಚಿತ್ತಕ್ಕೆ, ನಿನ್ನ ಕಾರ್ಯಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಂತೆ ಸಹಾಯ ಮಾಡಿ. ಜನರು ನೋಡಲೆಂದು ನಾವು ಪ್ರಾರ್ಥಿಸದೆ ನೀನು ನೋಡುತ್ತಾ ಇದ್ದೀ ಅಂತ ಹೇಳಿ ನಾವು ಪ್ರಾರ್ಥಿಸುವ ಭಾವನೆಯನ್ನ ನಮಗೆ ಕೊಡು. ವಿಶೇಷವಾಗಿ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬ ನಾಯಕರುಗಳ, ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನ, ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡಿ ನಿನ್ನ ಕೃಪೆಗೆ ಸೇರಿಸಿಕೊಂಡು ನಿನ್ನ ದಿವ್ಯಾಶೀರ್ವಾದದ ಮಳೆಯನ್ನ ಅಧಿಕವಾಗಿ ಸುರಿಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆಗಳಿಗೆ ಸಲ್ಲಿಸ್ತಾ ಈ ದಿನವನ್ನು ಸಮಸ್ತ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ನಮ್ಮ ಪ್ರಭು, ರಕ್ಷಕನು, ಒಡೆಯನಾದ ಯೇಸುವಿನ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್.